ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಾಮರಾಜನಗರ ಡಿಸ್ಟಿಕ್ ಕೋರ್ಟಲ್ಲಿ ಟೈಪಿಸ್ಟ್ ಹುದ್ದೆಗಳಿಗೆ ಈಗ ಅರ್ಜಿನ ಕರೆದಿದ್ದಾರೆ. ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರ್ಬೇಕು, ಏಜ್ ಎಷ್ಟಿರಬೇಕು, ಸ್ಯಾಲ್ರಿ ಎಷ್ಟಿದೆ, ಯಾವ ರೀತಿಯಾಗಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡ್ರಿ. ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗ್ರಿ. ಹಾಗೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಲೈಕ್ ಮಾಡಿರಿ. ಲೈಕ್ ಮಾಡಿದ್ರಾ? ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾಮರಾಜನಗರ ಡಿಸ್ಟಿಕ್ ಕೋರ್ಟಲ್ಲಿ ಟೈಪಿಸ್ಟ್ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿದ್ದಾರೆ. ಈ ಒಂದು ನೋಟಿಫಿಕೇಶನನ್ನು 7/3/2026 ರಿಲೀಸ್ ಮಾಡಿರುವಂಥದ್ದು. ಈ ಒಂದು ಹುದ್ದೆಗಳು ಸರ್ಕಾರಿ ಹುದ್ದೆಗಳಾಗಿರ್ತಾವ, ಇವು ಪ್ರೈವೇಟ್ ಹುದ್ದೆಗಳು ಆಗಿರೋದಿಲ್ಲ, ಸರ್ಕಾರಿ ಹುದ್ದೆಗಳಾಗಿರ್ತಾವ. ಹೆಚ್ಚು ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಟೈಪಿಸ್ಟ್ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು. ಒಟ್ಟು 6 ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು, 2 ಹಿಂಬಾಕಿ ಹುದ್ದೆಗಳು ಖಾಲಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು 13/4/2026 ಕೊನೆಯ ದಿನಾಂಕ ಆಗಿರುತ್ತೆ. ಕೊನೆಯ ದಿನಾಂಕದವರೆಗೂ ಕೂಡ ಕಾಯಕ್ಕೆ ಹೋಗ್ಬೇಡ್ರಿ. ಆದಷ್ಟು ಮುಂಚಿತವಾಗಲೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಒಂದು ಇಮೇಲ್ಗೆ ಮತ್ತೆ ನಿಮ್ಮ ಹತ್ರ ಒಂದು ಸೆಟ್ಟನ್ನು ಜೋಪಾನವಾಗಿ ಇಟ್ಕೊಂಡ್ಬೇಡಿ. ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ವೆಬ್ಸೈಟ್ ಅಡ್ರೆಸ್ ಬಂದು https://ಚಾಮರಾಜನಗರ ಡಿಸ್ಟಿಕ್ ಕೋರ್ಟ್ .government.in ಅಂತಂದೇಳಿ ನೀವು ಗೂಗಲಲ್ಲಿ ಸರ್ಚ್ ಕೊಟ್ಟರೆ ಅಲ್ಲೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಅಪ್ಲಿಕೇಶನನ್ನು ಫಿಲಪ್ ಮಾಡ್ತಾ ಹೋಗಬೇಕು. ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು 13/3/2026 ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಕೊನೆಯ ದಿನಾಂಕ ಬಂದು 13/4/2026 ಕೊನೆಯ ದಿನಾಂಕ ಆಗಿರುತ್ತೆ. ಕೊನೆಯ ದಿನಾಂಕದವರೆಗೂ ಕೂಡ ಕಾಯಕ್ಕೆ ಹೋಗ್ಬೇಡ್ರಿ, ಆದಷ್ಟು ಮುಂಚಿತವಾಗಲೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಬಿಡ್ರಿ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್, ಇವೆರಡೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಎಲ್ಲ ಕಮ್ಯುನಿಕೇಷನನ್ನು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಮೊಬೈಲ್ ನಂಬರು ಪ್ಲಸ್ ಇಮೇಲ್ ಮುಖಾಂತರ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಸ್ಟಾರ್ಟಿಂಗಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾರೆ. ಅಪಾಯಿಂಟ್ಮೆಂಟ್ ಆದ ನಂತರ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಪತ್ರದ ಮುಖಾಂತರ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಬಿಫೋರ್ ಏನು ಮಾಡ್ತಾರೆ, ಇಮೇಲು ಮತ್ತು ಮೊಬೈಲ್ ನಂಬರ್ ಮುಖಾಂತರ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಸ್ಕಿಲ್ ಟೆಸ್ಟಿಗೆ ಕರೆಯೋದಾಗಲಿ, ಇಂಟರ್ವ್ಯೂಗೆ ಕರೆಯೋದಾಗಲಿ, ಈ ಎಲ್ಲ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಕರೆಕ್ಟ್ ಆಗಿರುವಂತಹ ಇಮೇಲ್ ಐ ಡಿ ಮತ್ತು ಮೊಬೈಲ್ ಐ ಡಿಯನ್ನು ನೀವು ಕೊಡಬೇಕಾಗುತ್ತೆ. ಈಗ ಹುದ್ದೆಗಳ ವರ್ಗೀಕರಣವನ್ನು ನೋಡ್ತಾ ಹೋಗೋಣ. ಒಟ್ಟು 6 ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು ಹುದ್ದೆಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ 34,100 ರೂಪಾಯಿ ಇವರಿಗೆ ಬೇಸಿಕ್ ಪೇ ಸ್ಯಾಲ್ರಿ ಆಗಿರುತ್ತೆ. TA, DA ಅದರ್ ಅಲೌನ್ಸಸ್ ಸೇರಿ ಇವರಿಗೆ 40,000ವರೆಗೂ ಇವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಈಗ ಹುದ್ದೆಗಳ ವರ್ಗೀಕರಣ, ಯಾವ ಕ್ಯಾಸ್ಟ್ ಅವರಿಗೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತಂದೇಳಿ ನೋಡ್ತಾ ಹೋಗೋಣ. ಸಾಮಾನ್ಯ ವರ್ಗ ಇತರೆಯವರಿಗೆ ಒಂದು ಹುದ್ದೆ ಖಾಲಿ ಇದೆ. ಸಾಮಾನ್ಯ ವರ್ಗ ಮಾಜಿ ಸೈನಿಕರಿಗೂ ಕೂಡ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಸಾಮಾನ್ಯ ವರ್ಗ ಮಹಿಳೆಗೆ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಪ್ರವರ್ಗ 2A ಅವರಿಗೂ ಕೂಡ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಸಾಮಾನ್ಯ ವರ್ಗ ಗ್ರಾಮೀಣ ಮಾಧ್ಯಮದವರೆಗೂ ಕೂಡ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಪ್ರವರ್ಗ 3A ಮಹಿಳೆಗೆ ಒಂದು ಹುದ್ದೆ ಖಾಲಿ ಇರುವಂಥದ್ದು. ಒಟ್ಟು 6 ಹುದ್ದೆ ಖಾಲಿ ಇರುವಂಥದ್ದು. ಎಲ್ಲರೂ ಕೂಡ ಆದಷ್ಟು ಹೆಚ್ಚು ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ನೆಕ್ಸ್ಟ್, ಈ ಒಂದು ಹುದ್ದೆಗೆ ಎಕ್ಸಾಮನ್ನು ಕೂಡ ಮಾಡ್ತಾರೆ, ಅವರು ಸ್ಕಿಲ್ ಟೆಸ್ಟನ್ನು ನಡೆಸ್ತಾರೆ. ಅದ್ರ ಬಗ್ಗೆನೂ ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಕ್ವಾಲಿಫಿಕೇಷನನ್ನು ನೋಡ್ತಾ ಹೋಗೋಣ. ನೀವು ಸೆಕೆಂಡ್ PUCಯನ್ನು ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ, ಅಥವಾ 3 ವರ್ಷದ ಡಿಪ್ಲೊಮಾ ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ಬೇಕು. ಡಿಪ್ಲೊಮಾ ಆದರೂ ಆಗಿರ್ಬೇಕು ಅಥವಾ PUC ಆದರೂ ಕಂಪ್ಲೀಟ್ ಮಾಡಿರ್ಬೇಕು. ಅದಾದ ನಂತರ ಟೈಪಿಂಗಲ್ಲಿ ಸೀನಿಯರ್ ಕಂಪ್ಲೀಟ್ ಆಗಿರ್ಬೇಕು. ಕನ್ನಡ ಮತ್ತು ಇಂಗ್ಲೀಷಲ್ಲಿ ನೀವು ಸೀನಿಯರ್ ಗ್ರೇಡ್ ಟೈಪಿಂಗನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಸರ್ಟಿಫಿಕೇಟು ಮ್ಯಾಂಡೇಟ್ರಿ ಆಗಿರುತ್ತೆ. ಅದಿಲ್ಲ ಅಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್, ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಮಾಡಿರುವಂತಹ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಒಂದು ಹುದ್ದೆಗೆ ನೇಮಕಾತಿ ವಿಧಾನ ಯಾವ ರೀತಿಯಾಗಿ ಸೆಲೆಕ್ಷನನ್ನು ಮಾಡ್ಕೊಳ್ತಾರಪ್ಪ ಅಂತಂದರೆ, ನೋಡ್ತಾ ಇರ್ಬೋದು ನೀವು, 15 ನಿಮಿಷಗಳ ಡಿಕ್ಟೇಷನನ್ನೇ ಕೊಡ್ತಾ ಹೋಗ್ತಾರೆ, ಕನ್ನಡ ಮತ್ತು ಇಂಗ್ಲೀಷು. ಕೆಲವೊಂದಷ್ಟು ಕೋರ್ಟ್ಗಳು ಕಂಪ್ಯೂಟರ್ ಮೇಲೆ ನಿಮಗೆ ಡಿಕ್ಟೇಷನನ್ನು ಕೊಡ್ತಾ ಹೋಗ್ತಾರೆ. ಕೆಲವೊಂದಷ್ಟು ಕೋರ್ಟ್ಗಳು ಟೈಪಿಂಗ್ ಮೆಷಿನ್ ಮೇಲೆ ನಿಮಗೆ ಡಿಕ್ಟೇಷನನ್ನು ಕೊಡ್ತಾ ಹೋಗ್ತಾರೆ. ಡಿಪೆಂಡ್ ಅಪಾನ್ ಕೋರ್ಟ್ಸ್. ಅವರು ಬಿಫೋರೇ ನಿಮ್ಗೆ ಏನು ಮಾಡ್ತಾ ಹೋಗ್ತಾರೆ, ನಿಮಗೆ ಸ್ಕಿಲ್ ಟೆಸ್ಟ್ಗೆ ಕರೆಯುವಾಗ ಅವರು ಮೆನ್ಷನ್ ಮಾಡ್ತಾರೆ, ಕಂಪ್ಯೂಟ್ರಲ್ಲಿ ನಿಮಗೆ ಎಕ್ಸಾಮನ್ನು ತೊಗೊಳ್ತೀವಿ ಅಥವಾ ಟೈಪ್ ರೈಟಿಂಗ್ ಮೆಷಿನ್ ಮೇಲೆ ನಿಮಗೆ ಎಕ್ಸಾಮನ್ನು ತೊಗೊಳ್ತೀವಿ ಅಂತಂದೇಳಿ ಅವರು
ಮೆನ್ಷನ್ ಮಾಡ್ತಾರೆ. ಇಲ್ಲಾಂದರೆ ನಿಮ್ಮ ಸೀನಿಯರ್ಸ್ ಇರ್ತಾರೆ, ಯಾವುದಾದ್ರೂ ಒಂದು ಕೋರ್ಟಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ತಾರೆ, ಅಂಥವ್ರನ್ನು ಕೂಡ ಕೇಳಿ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು. ಬಟ್ ಆಲ್ಮೋಸ್ಟ್ ಆಲ್ ಈಗೆಲ್ಲ ಏನು ಮಾಡ್ತಾ ಇದ್ದಾರೆ, ಕಂಪ್ಯೂಟರಲ್ಲಿಯೇ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಟೆಸ್ಟನ್ನು ಕೂಡ ತಗೊಳ್ತಾ ಇದ್ದಾರೆ. ಆ ಒಂದು ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂತಂದರೆ 100 ಮಾರ್ಕ್ಸಿಗೆ ಅವರು ಸ್ಕಿಲ್ ಟೆಸ್ಟನ್ನು ತಗೊಳ್ತಾರೆ. ನೀವು ಅದರಲ್ಲಿ ಕ್ವಾಲಿಫೈ ಆಗಬೇಕಂದ್ರೆ 50 ಅಂಕಗಳನ್ನು ನೀವು ಕಂಪಲ್ಸರಿ ಗಳಿಸಲೇಬೇಕಾಗುತ್ತೆ. 50 ಅಂಕಗಳನ್ನು ಪಡ್ಕೊಂಡ್ರೆ ಸಾಕಾ ಸೆಲೆಕ್ಷನ್ ಆಗ್ತೀವ ಅಂತಂದೇಳಿ ಕೆಲವೊಂದಷ್ಟು ಅಭ್ಯರ್ಥಿಗಳು ಕೇಳ್ಬೋದು. ಆದರೆ ಅವರು PUC ಪ್ಲಸ್ ಸ್ಕಿಲ್ ಟೆಸ್ಟ್ ಎರಡನ್ನು ಕೂಡ ಆ್ಯಡ್ ಮಾಡಿ ನಿಮ್ಮ ರೋಸ್ಟರ್ ಅನ್ವಯ ಅವ್ರೇನು ಮಾಡ್ತಾ ಹೋಗ್ತಾರೆ, ಸೆಲೆಕ್ಷನನ್ನು ಮಾಡ್ತಾ ಹೋಗ್ತಾರೆ. ಇನ್ ಕೇಸ್ PUCಯಲ್ಲಿ ನೀವು 95+ ಸ್ಕೋರ್ ಮಾಡಿದ್ರಂದರೆ ಟೈಪಿಂಗಲ್ಲಿ ನೀವು 50 ಸ್ಕೋರ್ ಮಾಡಿದರೂ ಕೂಡ ನಿಮ್ಮನ್ನು ಏನು ಮಾಡ್ತಾರೆ, ಅವರು ಸಂದರ್ಶನಕ್ಕೆ ಕರಿತಾ ಹೋಗ್ತಾರೆ. ಬಟ್ ಎರಡರಲ್ಲೂ ಕೂಡ ಎವರೇಜ್ ಇದ್ದರೆ ನಿಮ್ಮದು ಆರಾಮಾಗಿ ಇಂಟರ್ವ್ಯೂಗೆ ಬರುತ್ತೆ, ಇಲ್ಲಾಂದರೆ ಅಲ್ಲಿಂದ ನೀವು ಕ್ವಿಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು PUCಯಲ್ಲಿ ಕಡಿಮೆ ಮಾರ್ಕ್ಸ್ ಪಡ್ಕೊಂಡಿದ್ರೆ ಸ್ಕಿಲ್ ಟೆಸ್ಟಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡಬೇಕಾಗುತ್ತೆ. PUC ಪ್ಲಸ್ ಸ್ಕಿಲ್ ಟೆಸ್ಟ್ ನಿಮ್ಮದು ಯಾವ ಕ್ಯಾಸ್ಟಿಗೆ ಸಂಬಂಧಪಟ್ಟಿದ್ರಿ ಅದನ್ನೆಲ್ಲ ನೋಡ್ಕೊಂಡು ಅವ್ರೇನು ಮಾಡ್ತಾ ಹೋಗ್ತಾರೆ, ನಿಮಗೆ ಸಂದರ್ಶನಕ್ಕೆ ಕರಿತಾ ಹೋಗ್ತಾರೆ. ಸಂದರ್ಶನದಲ್ಲಿ 5 ಅಂಕಗಳಿಗೆ ನಿಮಗೆ ಸಂದರ್ಶನವನ್ನು ತೆಗೆದುಕೊಳ್ತಾ ಹೋಗ್ತಾರೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡನ್ನು ಕೇಳ್ತಾ ಹೋಗ್ತಾರೆ. ಅದರ ನಂತರ ಬೇರೆ ಸಾಮಾನ್ಯ ಜ್ಞಾನದ ಬಗ್ಗೆ ಒಂದಷ್ಟು ಕ್ವಶನ್ಸನ್ನು ಕೇಳ್ತಾರೆ. ಮತ್ತು ಇನ್ನು ಕಂಪ್ಯೂಟರ್ ಬಗ್ಗೆ ಒಂದಷ್ಟು ಶಾರ್ಟ್ಕಟ್ ಕೀಸನ್ನು ಅವರು ಕೇಳ್ತಾರೆ. ಇದು ಇಂಟರ್ವ್ಯೂಲ್ಲಿ ಕೇಳಬಹುದಾದಂತಹ ಮಾಹಿತಿಯಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಪರ್ಮನೆಂಟ್ ಮಾಡ್ಕೋಬೇಕಂತಂದರೆ 2 ವರ್ಷ ಕಂಪ್ಲೀಟ್ ಆದರೆ ಆಫ್ಟರ್ ಅವ್ರೇನು ಮಾಡ್ತಾರೆ, ನಿಮಗೆ ಪ್ರೊಬೇಷನರಿ ಪೀರಿಯಡ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ನೀವು ಪರ್ಮನೆಂಟ್ ಆಗ್ತೀರಿ. ಅಲ್ಲಿವರೆಗೂ ಕೂಡ ನೀವು ಪ್ರೊಬೇಷನರಿ ಪೀರಿಯಡಲ್ಲಿ ಕೆಲಸವನ್ನು ಮಾಡ್ತಾ ಇರ್ತೀರಿ. ನೆಕ್ಸ್ಟ್ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏಜ್ ಎಷ್ಟಿರಬೇಕಪ್ಪ ಅಂತಂದರೆ ಮಿನಿಮಮ್ 18 ವರ್ಷವನ್ನು ಕಂಪ್ಲೀಟ್ ಮಾಡಿರಬೇಕು. ಸಾಮಾನ್ಯ ವರ್ಗ ಅಭ್ಯರ್ಥಿಗಳಾಗಿದ್ದರೆ 18ರಿಂದ 40 ವರ್ಷದವರೆಗೂ ಕೂಡ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಅದೇ ರೀತಿಯಾಗಿ ಪ್ರವರ್ಗ 2A 2B 3A 3B ಇವರು ಕೂಡ 38+5 ವರ್ಷ 5 ವರ್ಷ ಈಗ ಏನು ಮಾಡಿದ್ದಾರೆ, ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರುವಂಥದ್ದು, ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರುವಂಥದ್ದು, ಅವರು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಅಂದರೆ ಪ್ರವರ್ಗ 2A 2B 3A 3B ಅವರು 42 ವರ್ಷದವರೆಗೂ ಕೂಡ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಗೆ ಸೇರಿದಂತಹ ಅಭ್ಯರ್ಥಿಗಳು 45 ವರ್ಷದವರೆಗೂ ಕೂಡ ನಿಮಗೆ ಟೈಮ್ ಇರುತ್ತೆ. ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಆನ್ಲೈನ್ ಮುಖಾಂತರನೇ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸಲು ವಿಧಾನ ಕೂಡ ಕೊಟ್ಟಿದ್ದಾರೆ, ಅದ್ರ ಪ್ರಕಾರನೇ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಅಪ್ಲಿಕೇಶನ್ ಫೀಸ್ ಎಷ್ಟಿದೆಪ್ಪ ಅಂತಂದರೆ ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ, ಅಂದರೆ ಫೀಸ್ ಇರೋದಿಲ್ಲ. ನೀವು ಅಪ್ಲಿಕೇಶನನ್ನು ಡೈರೆಕ್ಟ್ ಸಬ್ಮಿಟ್ ಮಾಡ್ಬೋದು. ಅವರು ವಿಧಾನನ ಕೊಟ್ಟಿದ್ದಾರೆ. ಈ ಒಂದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತು ವಾಟ್ಸಪ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕು ವಾಟ್ಸಪ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಅದನ್ನು ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ಲು ಮತ್ತು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿರಿ. ನೀವು ಜಾಯ್ನ್ ಆಗೋದ್ರಿಂದ ಹಲವಾರು ಅಪ್ಡೇಟ್ಗಳನ್ನು ನಾನಲ್ಲಿ ಕೊಡ್ತಾ ಇರ್ತೀನಿ. ಅದರಿಂದ ನಿಮಗೆ ಯಾವುದಾದ್ರೂ ಒಂದು ಕೋರ್ಟಲ್ಲಿ ನಿಮಗೆ ನೌಕರಿ ಸಿಗುವಂತಹ ಸಾಧ್ಯತೆ ತುಂಬ ಇರುತ್ತೆ. ಈ ಒಂದು ವಿಡಿಯೋವನ್ನು PUC ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ, ಟೈಪಿಂಗಲ್ಲಿ ಸೀನಿಯರ್ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಆದಷ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್.